ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಮನೋಜ್ವಯಂ ಕ್ರಿಯೇಷನ್ಸ್. ಇಂದು ನಾನು ನಿಮ್ಮ ಮುಂದೆ ತರಲಿರುವ ಒಂದು ಹಾಸ್ಯ ಪ್ರಧಾನ ಕಥೆಯ ಶೀರ್ಷಿಕೆ ಜಂಭದ ಕೋಳಿ. ಥೂ, ಈ ಕೋಳಿಗೆ ದಿನ ಬೆಳಗ್ಗೆ ನಾನು ನಿದ್ದೆ ಹಾಳು ಮಾಡೋದೇ ಕೆಲಸ. ನನ್ಗಂತೂ ಸಾಕಾಯ್ತು. ಇವತ್ತು ಬಿರಿಯಾನಿ ಮಾಡಿ ತಿನ್ನೋದೆ ಅಂತ ಕಣ್ಣುಚ್ಕೊಂಡು ನಮ್ಮ ಮಂಚದಿಂದ ಎದ್ದು ಕಿಟಕಿ ಕಡೆ ನೋಡ್ದೆ. ಆಹಾ, ಎಂಥ ಮನೋಹರ ದೃಶ್ಯ. ನಮ್ಮ ಎದುರು ಮನೆ ಭಾಗ್ಯಕ್ಕನ್ ಮಗಳು ರಂಗೋಲಿ ಇಡ್ತಾ ಇದ್ಲು. ಆ ನೀಳವಾದ ಜಡೆಗೆ ಕನಕಾಂಬರ ಹೂ ಮುಡ್ದಿದ್ಲು. ಆ ಜಡೆಗಂತೂ ನಾನು ಸೋತೆ ಹೋದೆ. ಅಮ್ಮ, ಒಂದು ಕಪ್ ಟೀ ಅಂತ ಅಡುಗೆ ಮನೆ ಕಡೆ ಬರ್ಲು ನನ್ನ ತಂಗಿ ಗೌರಿ, ನಿಂಗೆ ಬೆಳಗ್ಗೆದ ಹಲ್ಲುಜ್ಜಕ್ಕಾಗಲ್ವೇನೋ ಅಂತ ಕಾಫಿ ಕಪ್ಪನ್ನ ಟೇಬಲ್ ಮೇಲೆ ಧಡಾರಂತ ಇಟ್ಬಿಟ್ಲು. ಲೇ ನಿಧಾನ ಕಣೆ, ಹೆಣ್ಮಕ್ಳಿಗೆ ಸ್ವಲ್ಪ ತಾಳ್ಮೆ ಇರಬೇಕು, ವಾಯ್ಸ್ ಸ್ವಲ್ಪ ಕಡಿಮೆ ಮಾಡ್ಕೊ ಅಂದೆ. ಆ ಭಾಗ್ಯಕ್ಕನ್ ಮಗಳನ್ನ ನೋಡಿ ಕಲಿ. ಏನ್ ನಯ ವಿನಯ. ಆ ಜಡೆ ನೋಡೆ, ನಿಂದು ಇದೆ ಹಂಗೆ ಎಷ್ಟುದ್ದ ಜುಟ್ಟು. ಅದಕ್ಕೆ ಎಣ್ಣೆ ಗಿಣ್ಣೆ ಹಚ್ಕೊಳ್ತೀಯೋ ಇಲ್ವೋ? ಅಮ್ಮ, ಈ ಅಣ್ಣ ನೋಡಿದ್ಯಾ? ಯಾವಾಗ ಊರಿಗೆ ಬಂದ್ರು ನನ್ನ ಬಗ್ಗೆ ದೂರ ಹೇಳಿಲ್ಲ ಅಂದ್ರೆ ಇವನಿಗೆ ತಿಂದದ್ ಕರ್ಗಲ್ಲ ಅನ್ಸುತ್ತೆ. ನೋಡ್ತಾ ಇರು, ಒಂದಿನ ಟೀ ಕಪ್ಗೆ ಉಪ್ಪು ಹಾಕಿ ಕುಡಿಸ್ಬಿಡ್ತೀನಿ. ಹೋಗೇಲೆ ಎನ್ನುತ್ತಾ ನನ್ನ ಅಮ್ಮನ ನೋಡಿ, ಅಮ್ಮ ನಾ ಪೇಟೆಗೆ ಹೋಗ್ಬೇಕು, ಯಾವಾಗ ಬರೋದು ಅಂತ ಹೇಳೋಕ್ಕಾಗಲ್ಲ ಎನ್ನಲು, ಹೇ ವಿನು, ಕೇಳು ಇಲ್ಲಿ, ನಮ್ ನೀತುದು ಮದ್ವೆ ಕಾಣು 25ಕ್ಕೆ. ಅಷ್ಟ್ರಲ್ಲಿ ಮರಿದೆ ಊರಿಗೆ ಬಂದ್ಬಿಡು, ಇಲ್ಲಾಂದ್ರೆ ಸುಶೀಲಕ್ಕ ಸುಮ್ನೆ ಬಿಡಲ್ಲ ನೋಡು ಅಂದ್ಲು. ಇಲ್ಲಮ್ಮ, ಮದ್ವೆ ಮುಂಚೆ ಅಂತ ಹೋದ್ರೆ ನನ್ ಸ್ಟಡೀಸ್ ಹಾಳಾಗುತ್ತೆ, ಫ್ರೀ ಆದ್ರೆ ಮಾತ್ರ ಬರ್ತೀನಿ, ಶೋರ್ ಇಲ್ಲ ಅಂದೆ. ಅಷ್ಟ್ರಲ್ಲಿ ಅದು ಎಲ್ಲಿದ್ಲೋ ನನ್ನ ತಂಗಿ, ಅಣ್ಣ ಮದ್ವೆಗ್ ಮಾತ್ರ ನೀನ್ ತಪ್ಪದೆ ಬರ್ಬೇಕು, ನಿಂಗೆ ಸಖತ್ ಶಾಕ್ ಕೊಡ್ತೀನಿ ಅಂದ್ಲು. ಏನೇ ಹೇಳ್ತಾ ಇದೀಯಾ? ನನ್ಗೇನಾದ್ರೂ ಹುಡುಗಿ ಹುಡುಕಿದ್ಯಾ? ಏನ್ ಕತೆ ಅಂದಿದ್ದಕ್ಕೆ, ಸದಾಶಿವ್ನಿಗೆ ಅದೇ ಧ್ಯಾನ, ನೀನು ಮೊದ್ಲು ಮದ್ವೆಗೆ ಬಾ, ಆಮೇಲೆ ನೋಡು ಅಂದ್ಲು. ನಾನು ಅದೇ ದಿನ ಸಂಜೆ ಬ್ಯಾಂಗ್ಳೂರ್ ಟ್ರೈನ್ಗೆ ಹತ್ತಿದೆ. ಅಂತೂ ಇಂತೂ ನೀತು ಮದುವೆ ದಿನ ಬಂದೇ ಬಿಡ್ತು. ಅಮ್ಮ ತುಂಬ ಒತ್ತಾಯ ಮಾಡಿದ್ಲು ಅಂತ ಮದುವೆ ದಿನ ನೇರ ಮಂಟಪಕ್ಕೆ ಬಂದ್ಬಿಟ್ಟೆ. ಎಲ್ಲ ಕಡೆ ಸಂಭ್ರಮ ಸಂತೋಷ. ಎಲ್ರೂ ಮದುವೆ ಗಂಡ ಹೆಣ್ಣನ್ನ ನೋಡ್ತಾ ಇದ್ರೆ ನಾನು ನನ್ನ ತಂಗಿನೇ ಹುಡುಕ್ತಾ ಇದ್ದೆ. ಅಗು, ಅಲ್ಲಿ ಹುಡುಗಿಯರ ಗುಂಪಿನಲ್ಲಿ ನೀಲಿ ಬಣ್ಣದ ಸೀರೆಯನ್ನುಟ್ಟು ಒಳ್ಳೆ ದಂತದ ಬೊಂಬೆ ತರ ಕಾಣ್ತಾ ಇದ್ಲು. ಅಷ್ಟರಲ್ಲಿ ಹಠತ್ತಾಗಿ ನನ್ನ ಕಣ್ಣು ಅವಳ ಜಡೆ ಮೇಲ್ ಬಿತ್ತು. ಅರೆ, ಏನಿದು, ಕೂದಲು ಇಷ್ಟುದ್ದ ಬೆಳೀತಲ್ಲ, ಏನ್ ಮಾಯ ಮಂತ್ರ ಮಾಡಿದ್ಲಪ್ಪ ಇವಳು ಅಂತ ಅವಳನ್ನೇ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಅವಳು ನನ್ನ ನೋಡಿದ್ದೇ ತಡ, ಮುಂದಕ್ಕೆ ಹಾಕಿದ ತನ್ನ ನೀಳ ಜಡೆಯನ್ನು ಬೀಸಿ ಹಿಂದಕ್ಕೆ ಸೆದ್ಲು. ಅಲ್ಲೇ ಇದ್ದ ನನ್ನ ಮಾವನ್ ಮಗನ ಮುಖಕ್ಕೆ ರಪ್ಪ ಅಂತ ಜಡೆ ಪಾರಿಸ್ತು. ಅವನು ಕೋಪದಿಂದ, ಏನೇ ಸೊಕ್ಕ ಇಂದು ಜಡೆ ಹಿಡಿದು ಎಳ್ದದ್ದೇ ತಡ, ಉದುರಿ ಅವನ ಕೈಗೆ ಬಂದು ಬಿಡ್ತು. ಅವನಿಗೂ ಗಾಬರಿ, ಅವಳ ಮುಖದ ನೀರೆಳೆದು ಹೋಯ್ತು. ನಾನಂತೂ ಹೊಟ್ಟೆ ಹುಣ್ಣಾಗುವಂತೆ ನಕ್ಕೆ. ಅಂತೂ ಇಂತೂ ನಮ್ಮನೆ ಜಂಬತ್ ಕೋಳಿ ಕೊಬ್ಬು ಇಳಿದೇ ಹೋಯ್ತು. ನಿಮ್ ಜೊತೆ ಹೀಗೆ ಎಂದಾದ್ರೂ ಆಗಿದ್ಯಾ? ಈ ಕತೆ ಹೇಗಿತ್ತು ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ, ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.